ಇವ್ರಿಗೇನು ವಿಶೇಷ ಸವಲತ್ತು ಸಿಗೋದಿಲ್ಲ. ನೀವು ಹೇಳೋದೆ ನಮಗೆ ಗೊತ್ತು. ಅವರು ವಿಶೇಷ ಸವಲತ್ತಿಗಾಗಿ ವಿಶೇಷ ಖರ್ಚು ಮಾಡೋದು ಒತ್ತಟ್ಟಿಗಿರಲಿರಿ. ಅವರ ಮನೆಗಳಲ್ಲಿ ಹುಟ್ಟಿಸಿದ ತಂದೆ ತಾಯಿ ಅರೆ ಹೊಟ್ಟೆ ಊಟ ಮಾಡಿ ಮಲ್ಕತ್ತಿದ್ದಾರೆ. ಇವ್ರಿಗೇನು ವಿಶೇಷ ಸವಲತ್ತು ಕೊಡ್ತೀರಿ ನೀವು? ಒಬ್ಬ ಆರೋಪಿ ಮನೆ ರಿಪೇರಿಗೆ ಅಂತ ಸಾಲ ತಗೊಂಡಿದ್ದಾನೆ, EMI ಕಟ್ತಿದ್ದ ತಿಂಗಳಿಗೆ 20,000. ಈ ತಿಂಗಳು EMI ಹೆಂಗೆ ಕಟ್ಟೋದು ಅಂತ ಮನೆಯವ್ರಿಗೆ ಗೊತ್ತಿಲ್ಲ. ಜಾಮೀನಕ್ಕೆ ಬೇಲ್ ಕೊಡೋದಕ್ಕೆ ವಕೀಲರನ್ನ ಇಡಬೇಕು ಅಂದರೆ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ ದರ್ಶನ್ನೇ ಕರ್ಕೊಂಡು ಹೋಗಿದ್ದಾನೆ ಜೈಲಿಗೆ, ದರ್ಶನ್ನೇ ಬಿಡಿಸ್ಕೊಂಬರ್ಲಿ, ಯಾವಾಗ ಆಗತ್ತೆ ಯಾವಾಗ ಬಿಡಿಸ್ಕೊಂಬರ್ತಾನೋ ಬರಲಿ ಅಂತ. ಏನು ಮಾಡ್ತಾರೆ ಅವರು? ಅರ್ಧಕ್ಕರ್ಧ ಆರೋಪಿಗಳು ಅವರು ಮನೇಲಿ ಬಡತನ ನೋಡ್ಬೇಕು ನೀವು. ಕಡು ಬಡವರು ಅಂದರೆ ಕಡು ಬಡವರು. ಅನ್ಯಾಯ ಅಲ್ವಾ ಅಂಥ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದ್ದು? ಹೆಂಡತಿ ಅನಬೇಡಿ ಅಂತ ವಿಜಯಲಕ್ಷ್ಮಿ ನೋಟಿಸ್ ಇದೆ. ಯಾರಿಗೆ? ಪವಿತ್ರ ಗೌಡಗೆ ಹೆಂಡತಿ ಅನಬೇಡಿ ಅಂತ. ವಾಟ್ ಎವರ್. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಸಿಟ್ಟಿಗೆ ನಾನು ರೇಣುಕಾ ಸ್ವಾಮಿನ ಕೊಲ್ತೀನಿ ಅನ್ನೋದಾದರೆ ಹೋಗಬೇಕಾಗಿತ್ತು ಎದೆ ಉಬ್ಬಿಸ್ಕೊಂಡು ಒಬ್ಬನೇ. ನಾನು ಒಬ್ಬನೇ ಮಾಡಿದ್ದೀನಿ ಇದರಲ್ಲಿ, ಬೇರೆ ಯಾರೂ ಇಲ್ಲ ಅಂತ. ಅವ್ರಿಗೇನು ರೀ, ಪವಿತ್ರ ಗೌಡ ಏನಾಗಬೇಕು, ಉಳಿದವ್ರಿಗೆ ರೇಣುಕಾ ಸ್ವಾಮಿ ಏನಾಗಬೇಕು? ಆ ಮನೆಗಳವ್ರನ್ನ ಬೀದಿಗೆ ತಂದುಬಿಟ್ನಲ್ಲ ಅನ್ನೋದಷ್ಟೇ ನನಗೆ ಸಂಕಟ ಆಗೋದು. ಇಲ್ಲ ತನ್ನಂಗೆ ಎಡ್ಸೋಕ್ಕಿರೋ ಬೇರೆ ಸ್ನೇಹಿತರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಯಾರವ್ರು ಪಾಪ? ಬಡವ್ರ ಮನೆ ಹುಡುಗರು. ಅದಕ್ಕೆ ಮೊನ್ನೆ ಹೇಳಿದೆ ನಾನು, ಅಭಿಮಾನಿಗಳಿದ್ದೀರಲ್ಲ, ಈ ಎದೆ ಹರ್ಕೊಂಡು ಅಭಿಮಾನ ತೋರಿಸೋದ್ರ ಜೊತೆಗೆ ಆ ಫ್ಯಾಮಿಲಿಗೆ ಏನಾದ್ರು ಮಾಡಿ ಹೋಗಿ ಬನ್ನಿ ಒಂದು ಸಲ. ಅಟ್ಲೀಸ್ಟ್ ಒಂದು ತಿಂಗಳು ರೇಷನ್ ತಗೊಂಡು ಹೋಗಿ ಬರ್ರಿ ಅವ್ರ ಮನೆಗೆ. ಉಪವಾಸ ಇದ್ದಾವೆ ಆರೋಪಿಗಳ ಮನೆಗಳವರು, ಉಪವಾಸ ಇದ್ದಾರೆ. ಜೈಲಿಗೆ ಮಂಡ್ಯದಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಬಂದು ವಾಪಸ್ ಹೋಗಬೇಕು ಅಂದರೆ ಬಸ್ ಚಾರ್ಜಿಗೆ ದುಡ್ಡಿಲ್ಲ. ಆ ಪರಿಸ್ಥಿತಿಲಿ ಬದುಕ್ತಾ ಇದ್ದಾರೆ ಆ ಕುಟುಂಬಗಳವರು. ಅವ್ರಿಗೆ ವಿಶೇಷ ಸವಲತ್ತಂತೆ ಎಲ್ಲಿಂದ ಕೊಡ್ತಾರೆ ವಿಶೇಷ ಸವಲತ್ತು? ಏನಿಲ್ಲ. ನೋಡಿ ಅವ್ರ ಜೀವನಗಳು ಹೆಂಗಾಗ್ತವೆ. ಕ್ಷಣ ಕ್ಷಣ ಶಾಪ ಹಾಕ್ಕೊಂಡು ಬದುಕ್ತಿದ್ದಾರೆ ಅವರು. ಶಾಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.